ತರಕಾರಿಗಳ ಜೊತೆಗೆ ಟ್ಯಾಂಜಿ, ಸ್ಪೈಸಿ, ಬಟರ್ ಟೇಸ್ಟಿ ಇರುವ ಈ ರೆಸಿಪಿ ಮೂಲಕ ನೀವು ಮುಂಬೈನ ರುಚಿಕರವಾದ ಸ್ಟ್ರೀಟ್ ಫುಡ್ ಮನೆಯಲ್ಲಿಯೇ ಸವಿಯಬಹುದಾಗಿದೆ. ಇದು ಬೇರೆ ಯಾವುದೂ ಅಲ್ಲ, ನೀರೂರಿಸುವ ಪಾವ್ ಭಾಜಿ. ರುಚಿಕರವಾದ ಅಮೂಲ್ ಬಟರ್ನಿಂದ ಇದನ್ನು ಇನ್ನೂ ರುಚಿಕರವಾಗಿಸಬಹುದು. ಬೇಕಾಗುವ ಸಾಮಗ್ರಿಗಳು: 3ರಿಂದ 4 ಟೇಬಲ್ ಸ್ಪೂನ್ ಅಮೂಲ್ ಬಟರ್, 1 ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಚಿರುವುದು, 2 ದೊಡ್ಡ ಟೊಮ್ಯಾಟೊಗಳು ಸಣ್ಣಗೆ ಹೆಚ್ಚಿರುವುದು, 2 ಆಲೂಗೆಡ್ಡೆ ಬೇಯಿಸಿರುವುದು ಅರೆದಿರುವುದು, 1 ಸಣ್ಣ ಕಪ್ ಬೇಯಿಸಿದ ಹಸಿರು ಬಟಾಣಿ, 2 ಟೇಬಲ್ ಸ್ಪೂನ್ ಬೇಯಿಸಿದ ಕಾಲಿಫ್ಲವರ್ ಮತ್ತು ಕತ್ತರಿಸಿದ ಕ್ಯಾಪ್ಸಿಕಮ್, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಫ್ರೆಶ್ ಪಾವ್ ಮತ್ತು ಬ್ರೆಡ್ ಬನ್ಗಳು ಮತ್ತು ಅರ್ಧ ಕಪ್ ನೀರು. ಅಗತ್ಯವಿರುವ ಸಾಂಬಾರ ಪದಾರ್ಥಗಳು: 1 ಟೇಬಲ್ ಸ್ಪೂನ್ ಕೆಂಪು ಮೆಣಸಿನಕಾಯಿ ಪುಡಿ, 2 ಟೇಬಲ್ ಸ್ಪೂನ್ ಪಾವ್ ಭಾಜಿ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬಿಸಿ ಮಾಡಿದ ಪ್ಯಾನ್ನಲ್ಲಿ 4 ಟೇಬಲ್ ಸ್ಪೂನ್ ರುಚಿಕರವಾದ ಅಮೂಲ್ ಬಟರ್ ಅನ್ನು ಹಾಕಿ ಚೆನ್ನಾಗಿ ಕಲಸಿ ಮತ್ತು ಇದನ್ನು ಸರಿಯಾಗಿ ಎಲ್ಲ ಕಡೆ ಬಾಜಿಯಾಗಿ ಹರಡಿ. ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಸುಮಾರು 2 ನಿಮಿಷಗಳವರೆಗೆ ಹುರಿಯಿರಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಹಾಕಿ ಮಿಕ್ಸ್ ಮಾಡಿ. ಕೆಂಪು ಮೆಣಸಿನ ಪುಡಿಯನ್ನು ಮತ್ತು ಪಾವ್ ಭಾಜಿ ಮಸಾಲವನ್ನು ಹಾಕಿ ಎಲ್ಲವನ್ನೂ ಸರಿಯಾಗಿ ಮಿಕ್ಸ್ ಮಾಡಿ 3ರಿಂದ 4 ನಿಮಿಷಗಳವರೆಗೆ ಬೇಯಿಸಿ. ಈಗ ಅಮೂಲ್ ಬಟರ್ನ ಸುವಾಸನೆಯು ಎಲ್ಲ ತರಕಾರಿಗಳಲ್ಲಿ ಸೇರಿಕೊಳ್ಳುತ್ತದೆ ಮತ್ತು ವಿಶಿಷ್ಟವಾದ ಸುವಾಸನೆಯು ನಿಮ್ಮ ಅಡುಗೆ ಮನೆಯನ್ನು ತುಂಬಿಕೊಳ್ಳುತ್ತದೆ. ನಂತರ ಇದಕ್ಕೆ ಬೇಯಿಸಿದ ಕಾಲಿಫ್ಲವರ್, ಬೇಯಿಸಿ ನಾದಿದ ಆಲೂಗೆಡ್ಡೆಯನ್ನು, ಬೇಯಿಸಿದ ಬಟಾಣಿಯನ್ನು ಪ್ಯಾನ್ಗೆ ಸೇರಿಸಿ ಸುಮಾರು 100 ml ಅಥವಾ ಅದಕ್ಕಿಂತ ಕಡಿಮೆ ಪ್ರಮಾಣದ ನೀರನ್ನು ಹಾಕಿ ಸರಿಯಾಗಿ ಮಿಶ್ರಣ ಮಾಡಿ. ಈಗ ಎಲ್ಲ ತರಕಾರಿಗಳನ್ನು ಮ್ಯಾಷರ್ನಿಂದ ಚೆನ್ನಾಗಿ ಮಿಕ್ಸ್ ಆಗುವಂತೆ ನುರಿಯಿರಿ ಹಾಗೂ ಎಲ್ಲ ತರಕಾರಿಗಳ ಪಲ್ಪ್ ಆಗುವವರೆಗೆ ಮಿಶ್ರಣ ಮಾಡಿ. ಎಲ್ಲ ತರಕಾರಿಯೂ ಸೇರಿದೆ ಎನ್ನಿಸಿದರೆ 100 ml ನೀರನ್ನು ಗ್ರೇವಿಯು ದಪ್ಪಗಾಗುವವರೆಗೆ ಸುರಿಯಿರಿ. ಈಗ 1 ಅಥವಾ 2 ಟೇಬಲ್ ಸ್ಪೂನ್ ಉಪ್ಪನ್ನು ಅಥವಾ ನಿಮಗಿಷ್ಟವಾಗುವ ಪ್ರಮಾಣದಲ್ಲಿ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಬಾಜಿಯು ಚೆನ್ನಾಗಿ ಬೇಯುವಂತಾಗಲು ಕುಕ್ಕರ್ನ ಲಿಡ್ ಅನ್ನು ಮುಚ್ಚಿಡಿ. ಕೆಲವು ನಿಮಿಷಗಳ ನಂತರ ನೋಡಿ ಸರಿಯಾಗಿ ಬೆಂದಿದೆ ಎಂದು ಎನಿಸಿದರೆ ಸ್ಟವ್ ಅನ್ನು ನಿಲ್ಲಿಸಿ. ಬಾಜಿಯನ್ನು ತಿನ್ನದೇ ಇರುವುದು ಸಾಧ್ಯವಿಲ್ಲ, ಆದರೆ ನೀವು ಇದನ್ನು ತಿನ್ನುವುದಕ್ಕೆ ಮೊದಲು ಪಾವನ್ನು ತಯಾರಿಸಿಕೊಳ್ಳಬೇಕು. ಬಿಸಿಯಾಗಿರುವ ಪ್ಯಾನ್ ಮೇಲೆ 2 ಟೇಬಲ್ ಸ್ಪೂನ್ ಬೆಣ್ಣೆಯನ್ನು ಹಾಕಿರಿ. ಬನ್ಗಳನ್ನು ಸ್ವಲ್ಪ ಬೇಯಿಸಿರಿ ಮತ್ತು ಇವು ಸ್ವಲ್ಪವೇ ಬಂಗಾರದ ಬಣ್ಣಕ್ಕೆ ತಿರುಗುವುದನ್ನು ನೋಡಿ. ಇದು ಕ್ರೀಮಿ ಅಮೂಲ್ ಬಟರ್ನಿಂದ ಮಾತ್ರ ಸಾಧ್ಯ. ಬನ್ ಅನ್ನು ತೆಗೆದುಕೊಳ್ಳಿ ಮತ್ತು ಬಾಜಿಯನ್ನು ಪ್ಲೇಟ್ನಲ್ಲಿ ಹಾಕಿಕೊಳ್ಳಿ. ಪಾವ್ ಭಾಜಿ ಈಗ ಸವಿಯಲು ರೆಡಿ. ಇದು ನಿಮ್ಮದೇ ಆದ ಅಮೂಲ್ನಿಂದ ಮಾತ್ರ ಸಾಧ್ಯ.